ವರದಹಳ್ಳಿಯ ದುರ್ಗಾಂಬ, ಸಿರಿವಂತೆಯ ಕೋಟೆ ದುರ್ಗಾಂಬ, ಸಾಗರದ ಮಾರಿಕಾಂಬ, ವರದ ಮೂಲದ ವರದಾಂಬ, ಮಂಕಳಲೆಯ ಮಹಾಕಾಳಿ, ಇಕ್ಕೇರಿಯ ಅಖಿಲಾಂಡೇಶ್ವರಿ, ಸಿಗಂದೂರಿನ ಚೌಡೇಶ್ವರಿ, ನೆಟ್ಟೂರಿನ ಬೆನ್ನಟ್ಟೆ ಗುತ್ಯಮ್ಮ ದೇವಿ, ಚಂದ್ರಗುತ್ತಿಯ ರೇಣುಕಾಂಬ ಸನ್ನಿಧಿಗಳಿಂದ ಪರಿವೃತವಾದ ಸಾಗರದಲ್ಲಿ ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ನಡೆದಾಡಿದ ತಪಸ್ಯೆಗೈದ ಸಾಗರದ ಪುಣ್ಯ ಭೂಮಿಯಲ್ಲಿ ಅವಿಚ್ಛಿನ್ನ ಶಾಂಕರ ಪರಂಪರೆಯ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀ ರಾಮಚಂದ್ರಾಪುರ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಈ ಸಲದ ನವರಾತ್ರಿಯ ಅನುಷ್ಠಾನವನ್ನು ನವರಾತ್ರ ನಮಸ್ಯ ಅಭಿಧಾನದಲ್ಲಿ ಕೈಗೊಳ್ಳಲಿದ್ದಾರೆ. ನವರಾತ್ರಿಯ ಪರ್ವಕಾಲದಲ್ಲಿ ಶ್ರೀ ರಾಮಚಂದ್ರಾಪುರ ಮಠದ ಪ್ರಧಾನ ದೇವತೆಗಳಲ್ಲೊಂದಾದ ಶ್ರೀ ರಾಜರಾಜೇಶ್ವರಿಯ ಮಹಾ ಸಮಾರಾಧನೆ ನಡೆಸಲಿದ್ದಾರೆ. ಚಾತುರ್ಮಾಸ್ಯದ ಬಳಿಕ ಪಿತೃಪಕ್ಷದ ನಂತರ ನವರಾತ್ರಿ. ಆ ನವರಾತ್ರಿ ಸಂಭ್ರಮ ಈ ಬಾರಿ ಸಾಗರದಲ್ಲಿ. ನಾವು ಅದನ್ನು ನವರಾತ್ರಿ ನಮಸ್ಯ ಅಂತ ನಾವು ಅದನ್ನು ಕರಿತೇವೆ. ಅದು ಭಗವತಿಯ ಸೇವೆ ಆ ಸಮಯದಲ್ಲಿ ನಡೆಯುವಂಥದ್ದು. ಕಳೆದ 2 ವರ್ಷವೂ ತುಂಬ ವಿಶೇಷವಾಗಿ ಬೇರೆ ಬೇರೆ ಕಡೆ ನಡೆದಿದೆ. ಆಚೆ ವರ್ಷ ಮಾನ್ಯ ಮಠದಲ್ಲಿ, ಕಳೆದ ವರ್ಷ ಕೆಕ್ಕಾರ್ ಮಠದಲ್ಲಿ ತುಂಬ ವಿಜೃಂಭಣೆಯಿಂದ ಈ ಕಾರ್ಯ ನಡೆದಿದೆ. ಈ ವರ್ಷ ಎಲ್ಲಪ್ಪ ಅಂದರೆ ಸಾಗರದಲ್ಲಿ ಅಂತ. ಹಾಗಾಗಿ ಸಾಗರದಂತೆ ನೀವೆಲ್ಲ ಸೇರಬೇಕು. ಸಾಗರದಲ್ಲಿ ನಡೀತಕ್ಕಂಥ ನವರಾತ್ರಿ ನಮಸ್ಯ ಕಾರ್ಯಕ್ರಮದಲ್ಲಿ ಸಾಗರದೋಪಾದಿಯಲ್ಲಿ ನದಿಗಳು ಬಂದು ಸಾಗರಕ್ಕೆ ಸೇರುವ ಹಾಗೆ ನೀವೆಲ್ಲ ವಾತ್ಸಲ್ಯದ ಸಾಗರ, ಅದು ಭಗವತಿ ಲಲಿತಾದೇವಿ ಅವಳ ಸನ್ನಿಧಿಗೆ ನೀವೆಲ್ಲರೂ ಕೂಡ ಬಂದು ಸೇರಬೇಕು. 3 ಪ್ರಧಾನ ದೇವತೆಗಳು ಮಠದ ಉಪಾಸನೆಯಲ್ಲಿ, ಒಂದು ಸೀತಾರಾಮಚಂದ್ರ, ಇನ್ನೊಂದು ಚಂದ್ರಮೌಳೀಶ್ವರ, ಮತ್ತೊಂದು ರಾಜರಾಜೇಶ್ವರಿ. ಈ ರಾಜರಾಜೇಶ್ವರಿಯ ವಿಶೇಷವಾದ ನಮಸ್ಯ ಅಂದರೆ ಅರ್ಚನೆ ಆ ಸಮಯದಲ್ಲಿ ನಡೀತದೆ. ಈ ಬಾರಿ 10 ದಿವಸಗಳ ನವರಾತ್ರಿಯಲ್ಲಷ್ಟೇ ಅಲ್ಲದೆ ದ್ವಾದಶಿಯವರೆಗೂ ದೇವಿ ಅನುಷ್ಠಾನಗಳು ಸಂಪನ್ನವಾಗಲಿವೆ. ಪ್ರತಿನಿತ್ಯದ ವೈಶಿಷ್ಟ್ಯ. ಪ್ರಾತಃ ಕಾಲ ಹಾಗೂ ರಾತ್ರಿ ಕಾಲಗಳಲ್ಲಿ ಶ್ರೀಕರಾರ್ಚಿತ ಸಪರಿವಾರ ಶ್ರೀ ಸೀತಾರಾಮಚಂದ್ರ, ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿ ದೇವತಾ ಪೂಜೆ. ದೇವಿಯ ವಿವಿಧ ಸ್ವರೂಪಗಳ ಅನುಷ್ಠಾನ ಹವನಗಳು, ದುರ್ಗಾ ಪೂಜೆ, ದೀಪಾರಾಧನೆ, ಕುಂಕುಮಾರ್ಚನೆ, ಉಪಾಯನ ದಾನ ಸೇರಿದಂತೆ ಅನೇಕ ದೇವ್ಯುಪಾಸನೆಗಳು. ಪ್ರತಿದಿನವೂ ಪರಮಪೂಜ್ಯ ಶ್ರೀ ಸಂಸ್ಥಾನದವರಿಂದ ಲಲಿತೋಪಾಖ್ಯಾನ ಪ್ರವಚನಾನುಗ್ರಹ. ಭಗವತಿಯ ಉತ್ಕೃಷ್ಟ ಆರಾಧನಾ ವಿಧಾನವಾದ ಶ್ರೀಚಕ್ರ ಯಂತ್ರ ಪೂಜೆಯು ತಾಂತ್ರಿಕ ಪರಂಪರೆಯ ಕ್ರಮದಲ್ಲಿ ಅನುಷ್ಠಾನಗೊಂಡು ಶ್ರೀದೇವಿ ಲಲಿತಾ ತ್ರಿಪುರ ಸುಂದರಿಗೆ ಸಮರ್ಪಿತವಾಗಲಿದೆ. ಶ್ರೀ ಸಂಸ್ಥಾನದವರು 10 ದಿವಸಗಳ ಪರ್ಯಂತ ವ್ರತಾನುಷ್ಠಿತರಾಗಿದ್ದು ದಶಮಿಯೊಂದು ಮಾತ್ರ ಭಿಕ್ಷಾ ಸೇವೆ ಸ್ವೀಕರಿಸಲಿದ್ದಾರೆ. ಅಂದು ಲಲಿತೋಪಾಖ್ಯಾನ ಪ್ರವಚನದ ಸಮಾರೋಪ ಸಂಪನ್ನಗೊಳ್ಳಲಿದೆ. ಈ ಎಲ್ಲ ಉಪಾಸನೆಗಳ ಪರಮ ಪ್ರಸಾದವು ದ್ವಾದಶಿಯಂದು ಶ್ರೀ ಸಂಸ್ಥಾನದವರ ಮಂತ್ರಾಕ್ಷತೆಯೊಂದಿಗೆ ಅನುಗ್ರಹವಾಗಲಿದೆ. ಬನ್ನಿ, ದೇವ್ಯುಪಾಸನೆಯ ಸಾಗರದಲ್ಲಿ ಮಿಂದು ಧನ್ಯರಾಗೋಣ. ಬನ್ನಿ ಅಮ್ಮನ ಮಡಿಲಿಗೆ, ನೆಮ್ಮದಿಯ ಕಡಲಿಗೆ.